ಎಪಿಎಂಸಿ ಮಾರುಕಟ್ಟೆಯಲ್ಲಿ ಶ್ರೀರಾಮನವಮಿ ಹಬ್ಬ ವಿಜೃಂಭಣೆಯಿಂದ ಆಚರಣೆ. ಚಿಂತಾಮಣಿ. ಇಂದು ನಾಡಿನ ಎಲ್ಲೆಡೆ ಶ್ರೀರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ನಗರದಲ್ಲಿನ ದೇವಸ್ಥಾನಗಳಲ್ಲಿ ಬೆಳಗ್ಗೆಯೇ ಶ್ರೀರಾಮನನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು, ಕೂಲಿ ಕಾರ್ಮಿಕರು, ದಲ್ಲಾಳರು ಮಾರುಕಟ್ಟೆಯಲ್ಲಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಂದಿದ್ದ ರೈತರಿಗೆ ಹೆಸರುಬೇಳೆ, ಬೆಲ್ಲದ ಪಾನಕ, ಮಜ್ಜಿಗೆ ಹಾಗೂ ಸಿಹಿ ತಿಂಡಿ, ಚಿತ್ರಾನ್ನ ಕೋಸಂಬರಿ ತಯಾರಿಸಿ ವಿತರಿಸಲಾಯಿತು. ಈ ವೇಳೆ ಎಪಿಎಂಸಿ ಮಾಜಿ ನಿರ್ದೇಶಕರಾದ ಚಲನ್ನ ಮಾತನಾಡಿ, ಇಂದು ನಾವು ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಎಲ್ಲ ವರ್ತಕರು, ಕೂಲಿ ಕಾರ್ಮಿಕರು, ದಲ್ಲಾರರು ಸೇರಿ ಇಂದು ಶ್ರೀರಾಮನವಮಿಯ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದು, ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ನಿರ್ದೇಶಕರಾದ ಚಳನ್ನ, ಎಂಎಲ್ಎನ್ ನಾಗರಾಜ್, ಬಿಆರ್ಆರ್ ರವಿ, ಎಂಎಲ್ಜಿ ಮೋಹನ್, ಕೆಪಿಎಸ್ ಶಂಕರ, ಪಿವಿಟಿ ತ್ಯಾಗರಾಜ್, ಸಿಎಂಎಂ ಮೂರ್ತಿ, ಬಿಎಸ್ ಸುಬ್ಬರಾಜ್, ಕೆಎ ವೆಂಕಟಾಚಲಪತಿ, ಬಿಎಸ್ ಬಲರಾಮ್, ಎಂವಿಎಸ್ ಶಂಕರ್, ಜೆಎನ್ ಮಂಜುನಾಥ್, ಗಣೇಶ್, ಶಿವ, ಅಲ್ಲಾಬಕಾಶ, ಗಂಗಾಧರ, ಎಪಿಎಂಸಿ ಎಲ್ಲಾ ವರ್ತಕರು, ಹಮಾಲರು, ದಲ್ಲಾಳರು ಭಾಗವಹಿಸಿದ್ದರು. கொஞ்சம் போன அடுத்தோம்னா வீடியோக்கு Play by USB drive. ನಾನು ಎಪಿಎಂಸಿ ಮಾಜಿ ಮೆಂಬರು. ಇವತ್ತು ನಾವು ಎಲ್ಲ ಎಪಿಎಂಸಿನಲ್ಲಿರುವ ಎಲ್ಲ ವರ್ತಕರು, ದಲ್ಲಾಳರು, ಕಮಿಷನ್ ಏಜೆಂಟರು, ಹಮಾಲರು ಎಲ್ಲರೂ ಸೇರಿ ಇವತ್ತು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಏನೇನು ಕೊಡ್ತಾ ಇದ್ದೀರಾ ಇಲ್ಲಿ ಪ್ರಸಾದ, ಹೆಸರುಬೇಳೆ, ಪಾನಕ, ಚಿತ್ರಾನ್ನ, ಮಜ್ಜಿಗೆ ಮತ್ತು ಸಿಹಿ ಪೊಂಗಲ್ ಎಲ್ಲ ಈ ವರ್ಷ ಎಲ್ಲ ನಮ್ಮ ವರ್ತಕರು, ಹಮಾಲರು ಎಲ್ಲರ ಸಿಹಿಯಾಗಿರಬೇಕು ಅಂತ ಸಿಹಿ ಪೊಂಗಲ್. ಇದು ಯಾರ ಕಡೆಯಿಂದ ಮಾಡ್ತಾ ಇರೋದು? ಇದೆಲ್ಲ ನಮ್ಮ ಎಲ್ಲ ವರ್ತಕರು, ಹಮಾಲರು, ಇಲ್ಲಿ ವ್ಯಾಪಾರಸ್ಥರು ಎಲ್ಲ ಸೇರಿ ಇದನ್ನು ನಂಬ್ಕೊಂಡಿದ್ದು ಮಾಡ್ತಾ ಇದ್ದೀವಿ.